ನೀವು ಇನ್ವೆಸ್ಟ್ ಮಾಡಿರುವಂಥ ದುಡ್ಡು ಬೆಳೀತಾನೆ ಇರಬೇಕು, ಮಂತ್ಲಿ ಪ್ಯಾಸಿವ್ ಇನ್ಕಮ್ ರೀತಿ ನಿಮಗೆ ದುಡ್ಡು ಕೂಡ ಬರಬೇಕು ಅಂತಂದ್ರೆ ಈ ಸ್ಟಾಕ್ಸ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಬಹುದು. ಮೊದಲನೇದು TCS, ಜನವರಿ, ಜೂನ್, ಅಕ್ಟೋಬರ್ ಅಲ್ಲಿ ಡಿವಿಡೆಂಡ್ ಬರುತ್ತೆ. ಎರಡನೇದು ITC, ಫೆಬ್ರವರಿ, ಮೇ. ಮೂರನೇದು IOC, ಮಾರ್ಚ್, ಆಗಸ್ಟ್, ನವೆಂಬರ್. ನಾಲ್ಕನೇದು ಕ್ರಿಸಿಲ್, ಏಪ್ರಿಲ್, ಮೇ, ಆಗಸ್ಟ್. ಐದನೇದು ಡಾಕ್ಟರ್ ರೆಡ್ಡಿ, ಜುಲೈ ಅಲ್ಲಿ ಡಿವಿಡೆಂಡ್ ಬರುತ್ತೆ. ಆರನೇದು ಹಿಂದೂಸ್ತಾನ್ ಜಿಂಕ್, ಮೇ, ಆಗಸ್ಟ್, ಡಿಸೆಂಬರ್. ಏಳನೇದು BPCL, ಸೆಪ್ಟೆಂಬರ್, ಡಿಸೆಂಬರ್ ಅಲ್ಲಿ ಡಿವಿಡೆಂಡ್ ಬರುತ್ತೆ. ಈ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ವರ್ಷದ 12 ತಿಂಗಳು ಮಂತ್ಲಿ ನೀವು ಪ್ಯಾಸಿವ್ ಇನ್ಕಮ್ ಅನ್ನ ಜನರೇಟ್ ಮಾಡ್ತಾ ಹೋಗ್ಬೋದು. ಈ ಕಡೆ ನಿಮ್ ದುಡ್ಡು ಕೂಡ ಗ್ರೋ ಆಗ್ತಾ ಇರುತ್ತೆ, ಮಂತ್ಲಿ ಪ್ಯಾಸಿವ್ ಇನ್ಕಮ್ ರೀತಿ ಅಮೌಂಟ್ ಕೂಡ ಜನರೇಟ್ ಆಗ್ತಾ ಇರುತ್ತೆ. ಇವಾಗ ಹೇಳಿರುವಂತ ಡೇಟಾ ಈ ಒಂದು ಸ್ಟಾಕ್ಸ್ ಗಳು 2020 ರಿಂದ 2025 ಈ ರೀತಿ ಡಿವಿಡೆಂಡ್ಸ್ ಅನ್ನ ಪೇ ಮಾಡ್ಕೊಂಡು ಬಂದಿವೆ. ಈ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರ ಮುಖಾಂತರ ಪ್ರತಿ ತಿಂಗಳು ನೀವು ಡಿವಿಡೆಂಡ್ ರೂಪದಲ್ಲಿ ಒಂದು ಇನ್ಕಮ್ ಅನ್ನ ಜನರೇಟ್ ಮಾಡ್ತಾ ಹೋಗ್ಬೋದು. ಸೊ ಇದು ಯಾವುದೇ ರೀತಿಯಾದ ಒಂದು ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಲ್ಲ. ನೀವು ಈ ರೀತಿ ಇನ್ವೆಸ್ಟ್ ಮಾಡ್ಕೊಂಡ್ರೆ ಒಂದು ಪ್ಯಾಸಿವ್ ಇನ್ಕಮ್ ಅನ್ನ ಜನರೇಟ್ ಮಾಡಬಹುದು. ರೀಲ್ ಇಷ್ಟ ಆದ್ರೆ ಲೈಕ್ ಮಾಡಿ. ಇದೇ ರೀತಿ ಫಿನಾನ್ಷಿಯಲ್ ಕಂಟೆಂಟ್ ಗೋಸ್ಕರ ನಮ್ಮ ಪೇಜ್ ನ ಇನ್ನೇ ಯಾರು ಫಾಲೋ ಮಾಡ್ಕೊಂಡಿಲ್ಲ ಫಾಲೋ ಮಾಡ್ಕೊಳ್ಳಿ. ಧನ್ಯವಾದ.